ಡಿಸೆಂಬರ್ 20ರಿಂದ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ. ಗೊತ್ತಲ್ಲ, ಅದಕ್ಕೆ ನೆಪ ಹೇಳಿ 19ನೇ ತಾರೀಕು ಬೆಳಗಾವಿ ಅಧಿವೇಶನ ಮುಗಿಸ್ತಾರಂತೆ ಸರ್ಕಾರದವರು. ಏನು ಸರ್, ಯಾವನಿಗೆ ಬೇಕು ನಾಳೆನೇ ಮುಗಿಸ್ಕೊಳ್ಳಿ. ಅದರ ನೆಪ ಹೇಳಿ ಮುಗಿಸಕ್ಕೆ ಹೋಗಬೇಡಿ. ಸುಮ್ಮನೆ ಕನ್ನಡದ ಹೆಸರು ಹೇಳ್ಕೊಂಡು ಬುಡ ಬಿಡಬೇಡಿ. ಇಲ್ಲಿ ಬಂದು ನೀವು ನಾಳೆ ಮುಗಿಸಿದ್ರು ಇಲ್ಲಿ ಅಳಕ್ಕೆ ಒಬ್ಬ ಗಿರಾಕಿನೂ ಇಲ್ಲ. ಯಾರಿಗೂ ಬೇಕಾ? ಅಯ್ಯೋ ಸದ್ನ ನಿಲ್ಲಿಸ್ಬಿಟ್ರಾ ಅಂತ ಅಳಕ್ಕೆ ಒಬ್ಬ ಗಿರಾಕಿ, ಒಂದು ಹನಿ ನೀರೂ ಇಲ್ಲ. ನಾಳೆ ನೀವು ಮುಗಿಸಿದ್ರು ನಡೀತಿತ್ತಾ ಅಂತ ಕೇಳ್ತಾರೆ ಬೇಕಾದ್ರೆ ಜನ. ಇದು ನಿಮ್ಮ ವಂದಿಮಾಗದರು, ಏಜೆಂಟರು, ತುತ್ತೂರಿ ಊದೋರು, ವ್ಯವಹಾರಗಳನ್ನು ಮಾಡಕ್ಕೆ ಬರೋರು, ಫೈಲ್ಗಳಿಗೆ ಸೈನ್ ಹಾಕಿಸ್ಕೊಳಕ್ಕೆ ಒದ್ದಾಡೋರು, ಗಿರ್ಕಿ ಹೊಡ್ಕೊಂಡು ಇವ್ರುಗಳಿಗೆ ಮತ್ತು ಲೀಡರ್ಗಳ ಜೊತೆ ಕ್ಲೀನಾಗಿ ಬಟ್ಟೆ ಗಿಟ್ಟು ಹಾಕೊಂಡು ಟಿಂಗ್ 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 ಅಂತ ಓಡಾಡೋವು. ಇವಕ್ಕೆ ಅದೊಂದು ಪಿಕ್ನಿಕ್ಕು. ಸುಮ್ಮನೆ ಬಂದ್ ಮಾಡ್ರೆ ರೇ ಯಾವನ್ ಕೇಳ್ತಾ ನಿಮ್ಮನ್ನು ಸಾಧನ ಪಾದನ ಅನ್ಕೊಂಡು. ಉತ್ತರ ಕರ್ನಾಟಕದ ಬಗ್ಗೆ ಒಂದಿನ ಚರ್ಚೆ ಆಗಿಲ್ಲ ಅಂತ ಅದೇ ಅವ್ರ ಕಂದಕ್ಕೂರ. ಇಲ್ಲ, ಬರೀ ಜಗಳ ಆಡ್ತಿದ್ದೀರಿ, ಚರ್ಚೆ ಮಾಡಿದ್ರೆ ಅರಣ್ಯ ರೋದನ ಎಲ್ಲ ಸ್ಪೀಕರ್ ಅಂತೆ. ಅರಣ್ಯ ರೋದನ ಅಂತೆ. ಎಲ್ರಿದ್ದೀರಿ ಅರಣ್ಯ ರೋದನ? ರೋದನನೇ ಇಲ್ಲ. ಇನ್ನು ಅರಣ್ಯ ರೋದನ ಎಲ್ಲಿಂದ ಬಂತು? ಜನರಷ್ಟೇ ರೋದಿಸ್ಬೇಕು. ಯಾವ ಜನರು ರೋದಿಸಲ್ಲ. ಇವರು ಸೆಷನ್ ಮಾಡ್ಕೊಳ್ಳೋದೇ ಇದ್ರೆ ಯಾವನಿಗೆ ಬೇಕದು? ಬಿಲ್ ಒಂದು ಪಾಸ್ ಆಗಬೇಕು. ಅದಕ್ಕೆ 2 ದಿನ ಟೈಮ್ ಇಟ್ಕೊಂಡು ಬೆಳಗ್ಗೆ ಸಂಜೆವರೆಗೂ ಯಾವ್ಯಾವ್ದು ಬೇಕೋ ಪಾಸ್ ಮಾಡ್ಕೊಂಡು ಮನೆಗೆ ಹೋದ್ರೆ ಆಯ್ತಪ್ಪ. ಅದಕ್ಕೆ ಇಷ್ಟೆಲ್ಲ ವೇಸ್ಟು, ಸುಮ್ಮನೆ ಭಜಂತ್ರಿ. ಆಲ್ ರೈಟ್, ಸರಿ. 2 ವಾರ ಟೂರ್ ಬಂದಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ದಾರೆ. 2 ವಾರ ಟೂರ್ ಬಂದಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ರು. ಏನು ಧೋರಣೆ ಅಂತ ಮುಂದೆ ನಾವು ಜನ ಕೇಳಕ್ಕೆ ಹೋದ್ರೆ ಜನ ಶೂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರು? ಕಂದಕೂರ ಹೇಳಿರೋದು ಸರ್. ಯಾರು ಶೂಟ್ ಮಾಡೋದು? ಜನ ಶೂಟ್ ಮಾಡ್ತಾರೆ. ಆ ಮೆಂಟಾಲಿಟಿಗೆ ಏನಾದ್ರು ಜನ ಬಂದ್ಗಿಂದು ಬಿಟ್ಟಿದ್ರೆ ನಮ್ಮ ದೇಶದಲ್ಲಿ ನಡೆಯೋ ವ್ಯವಹಾರಗಳನ್ನು ನೋಡಿ ಒಬ್ರು ಉಳಿತಿರ್ಲಿಲ್ಲ. ಆಮೇಲೆ ಎಲ್ಲ ಶೂಟ್ ಅಂತ ಆಗ್ಬಿಡೋದು. ಆಮೇಲೆ ಒಬ್ರು ಉಳಿತಿರ್ಲಿಲ್ಲ. ಹೇಳ್ತೀರಿ ಜನ ಹಂಗೆಲ್ಲ ಮಾಡಲ್ಲ, ತಲೆ ಕೆಡ್ಸ್ಕೋಬೇಡಿ. ಪಾಪ ಅವ್ರು ನೀವು ಶೂಟ್ ಮಾಡ್ತಿರೋದ್ರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಪಾಪ ರೆಡಿ ಇದ್ದಾರೆ ಅವ್ರು ಪಾಪ. ಮತ್ತೆ ನೀವು ಸುಮ್ಮನೆ ನಮ್ಮ ಮೇಲೆ ಹೇಳಕ್ ಬರಬೇಡ್ರಿ. ಒಳ್ಳೆ ಕತೆ. ಎಸ್, ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ತೀರ್ಮಾನ ಆಗಿರೋದು ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅವರು ಯಾವ ಸಬ್ಜೆಕ್ಟ್ ರೈಸ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ವಕ್ಫ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ, ಮತ್ತೆ ಅದು ಚರ್ಚೆನೂ ಮುಗ್ದಿಲ್ಲ. ಅದನ್ನ ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ. ಸೊ ನಾವು ಎಷ್ಟೇ ಬೇಡಿಕೆ ಇಟ್ಟರು ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವರೇನು ಅಧಿವೇಶನ ನಡೆಸಬೇಕು, ಫ್ರೂಟ್ಫುಲ್ ಆಗಿರ್ಬೇಕು ಅಧಿವೇಶನ. ಇಲ್ಲಿಂದ ಈ ಅಧಿವೇಶನದಿಂದ ಸರ್ 2 ವಾರ ಟೂರಿಂಗ್ ಬಂದಿರತಕ್ಕಂತ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ. ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಆತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ಉಸುಲಿ ದಂಧೆ. ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು, ಬೇರೆ ಏನು ಮಾತಾಡಂಗಿಲ್ಲ. ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದೂಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ. ದಯಮಾಡಿದನ್ನೆಲ್ಲ ತಿಳ್ಕೋಬೇಕಾಗ್ತದೆ. ಇಲ್ಲಪ್ಪ ಹಂಗೆಲ್ಲ ಮಾಡಲ್ಲಪ್ಪ, ಸುಮ್ಮನೆ ಅಣ್ಣ ಬಾಣ ಯಾವಾಗ ಬಂದೆ ಅಣ್ಣ ಅಂದ್ಬಿಟ್ಟು ಒಂದು 6 ಹಾಕ್ಬೋದು. ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ರೆ ಬಾಣ ಕಾಫಿ ಕುಡಿ ಅಂತ ಕರೀತಾರೆ. ಇನ್ನೂ ಒಂಚೂರು ಜಾಸ್ತಿ ಆದರೆ ಏನು ಮಾಡಿಲ್ಲ ಅಣ್ಣ ನೀನು ಯಾಕೋ ಇತ್ತೀಚೆಗೆ ಅಂತ ಅನ್ಕೊಂಡು ಹೋಗ್ತಾರೆ ಪಾಪ ಅಷ್ಟೇ. ಅದನ್ನೆಲ್ಲ ಚುನಾವಣೆಗೆ 3 ತಿಂಗಳು ಮೊದಲು ಹೆಂಗ್ ಮ್ಯಾನೇಜ್ ಮಾಡಬೇಕು ಅನ್ನೋ ತಂತ್ರಜ್ಞಾನ ನಿಮ್ಮ ಹತ್ರ ಇಲ್ಲವೇ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಜನಕ್ಕೆ ಗೊತ್ತೇ ಆಗಲ್ಲ. ಗುಂಡು ಇದು ಮಾಡಬೇಕು ಅನ್ನೋದೇ ಮರ್ತೇ ಹೋಗ್ಬಿಡುತ್ತವ್ರು ಪಾಪ. ಅವ್ರಿಗೆ ಎಲ್ಲ ಮರ್ತೋಗ್ಬಿಡ್ತಾರೆ ಪಾಪ ನಮ್ಮ ಜನ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಭಾಗಿಯಾಗಬೇಕು. ಪ್ರಜಾಪ್ರಭುತ್ವ ಎಂಬಂತಹ ಘನಂದಾರಿ ವ್ಯವಸ್ಥೆಗೆ ನಿಮ್ಮ ಪುಣ್ಯದ ಕೆಲಸ. ಮಿಸ್ ಮಾಡಬೇಡಿ, ಮತ ಹಾಕಿ, ಹಕ್ಕನ್ನು ಚಲಾಯಿಸಿ ಅಂತ ಬುರುಡೆ ಬಿಡ್ತಾರೆ. ನಾವು ಆ ಬುರುಡೆಗೆ ಫುಲ್ ಫ್ಲ್ಯಾಟಾಗಿ ಹೋಗ್ತೀವಿ. ಬಟ್ ನಮ್ದೊಂದು ವಂಡರ್ ಏನಪ್ಪ ಅಂದರೆ ಇಂಡಿಯಾಲ್ ಜನದ್ದು ಪ್ರತಿ ಸರಿ ಹೆಚ್ಚು ಕಡಿಮೆ ಅದೇ ವೇಷ ಹಾಕೊಂಬಂದು ನಮ್ಮನ್ನು ಯಾಮಾರಿಸ್ತಾರೆ. ನಾವು ಕರೆಕ್ಟಾಗಿ ಯಾಮಾರ್ತೀವಪ್ಪ. ಆಯ್ಕೆ ಏನಿದೆ ಸರ್? ಅಲ್ಲ ಹೇಳಿದ್ ನಾನು, ನಮಗೆ ಗೊತ್ತೂ ಆಗಲ್ಲ. ಸರಿನೂ ಇದೇ ವೇಷ ಅಲ್ವಾ ಅಂತ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಮಾಡ್ತಾರೆ. ಯಾವ ಗುಂಡು ಹೊಡೆಯಲ್ಲ, ಪಂಡು ಹೊಡೆಯಲ್ಲ. ಗುಂಡು ಹೊಡೆಯುವವರು ಹೊಡೆದುಕೊಳ್ಳಬಹುದು, ಅದು ಬೇರೆ. ಅದು ಚುನಾವಣೆ ರಿಲೇಟೆಡ್. ಬಿಟ್ಬಿಡಿ ಅಷ್ಟೇ.